ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ 60 ದಿನಗಳಲ್ಲಿ ಇಂಗ್ಲಿಷ್ ಕಲಿಯೋದು ಹೇಗೆ. ಲರ್ನ್ ಇಂಗ್ಲಿಷ್ ಇನ್ 60 ಡೇಸ್. 60 ದಿನಗಳಲ್ಲಿ ನಿಜವಾಗ್ಲೂ ಇಂಗ್ಲಿಷ್ ಕಲಿಬಹುದಾ? ಖಂಡಿತ ಕಲಿಬಹುದು. 60 ದಿನಗಳಲ್ಲ, ನಿಮಗೆ 1 ತಿಂಗಳಲ್ಲಿ, 30 ದಿನಗಳಲ್ಲಿ ಅಥವಾ 20 ದಿನಗಳಲ್ಲಿ, 25 ದಿನಗಳಲ್ಲಿ ಇಂಗ್ಲಿಷ್ನ ಕಲಿಬಹುದು. ಆದರೆ ಎಷ್ಟು ನೀವು ಕಲಿತೀರಾ ಅನ್ನೋದು ಮುಖ್ಯ. ಓಕೆ, ಸೊ 60 ಡೇಸ್ ಪ್ರೋಗ್ರಾಮ್ ನಾನು ಮಾಡ್ಕೊಂಡಿದ್ದೀನಿ. 60 ಡೇಸ್ ಅಲ್ಲಿ ನೀವು ಎಷ್ಟು ಇಂಗ್ಲಿಷ್ ಅನ್ನ ಕಲಿಬಹುದು ಅನ್ನೋದನ್ನ ಈ ಸೀರೀಸ್ ನಾನು ಮಾಡಿದ್ದೀನಿ. 60 ದಿನಗಳ ಟಾರ್ಗೆಟ್ ಇದು, 60 ದಿನಗಳ ಗೋಲ್. 60 ದಿನದಲ್ಲಿ ನಾವು ಎಷ್ಟು ಇಂಗ್ಲಿಷ್ ಅನ್ನ ಕಲಿಬಹುದು, ಹಂತ ಹಂತವಾಗಿ ಬೇಸಿಕ್ ಇಂದ ಕಂಪ್ಲೀಟ್ ಬೇಸಿಕ್ ಇಂದ ಹೋಗೋಣ. ಅಂದ್ರೆ ರೀಡಿಂಗ್ ರೈಟಿಂಗ್ ಅಲ್ಲ, ಸ್ಪೋಕನ್ ಇಂಗ್ಲಿಷ್. ಇಂಗ್ಲಿಷ್ ಓದೋದು ಮತ್ತೆ ಬರೆಯೋದು ಅಲ್ಲ, ಇಂಗ್ಲಿಷ್ ಮಾತಾಡೋದು. ಸ್ಪೋಕನ್ ಇಂಗ್ಲಿಷ್ ನಾವು 60 ಡೇಸ್ ಅಲ್ಲಿ ಎಷ್ಟು ಕಲಿಬಹುದು, ಬೇಸಿಕ್ ಇಂದಾನೇ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇದರಲ್ಲಿ ನಾವು ಗ್ರಾಮರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಜಸ್ಟ್ ನಾವು ನನಗೆ ಸೆಂಟೆನ್ಸಸ್ ಮಾತಾಡಬೇಕಾದ್ರೆ ಬೇಕಾಗಿರುವ ಸೆಂಟೆನ್ಸ್ ಗಳನ್ನ ಯಾವ ರೀತಿ ಕಲಿಬೇಕು, ಸೆಂಟೆನ್ಸ್ ಸ್ಟ್ರಕ್ಚರ್ ಏನು, ಸೆಂಟೆನ್ಸ್ ಪ್ಯಾಟರ್ನ್ ಏನು, ಈ ಪ್ಯಾಟರ್ನ್ ಕಲ್ತ್ಕೊಂಡು ಸೆಂಟೆನ್ಸ್ ಅನ್ನ ನಾವು ಫೋಕಸ್ ಮಾಡೋದು. ಅಂದ್ರೆ ಪ್ರಶ್ನೆಗಳು ಕೇಳೋದು, ಆ ಪ್ರಶ್ನೆಗಳಿಗೆ ಉತ್ತರ ಹೇಗೆ ಕೊಡೋದು, ಆಮೇಲೆ ಫ್ರೇಸಸ್. ಈ ತರ ನಾವು ಫೋಕಸ್ ಮಾಡಿದ್ರೆ 60 ಡೇಸ್ ಅಲ್ಲಿ ನಾವು ಎಷ್ಟು ಕಲಿಬಹುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ರೈಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ಡೇ ಸ್ಪೋಕನ್ ಇಂಗ್ಲಿಷ್ ಡೇ 1 ನಲ್ಲಿ ನಾವು ಏನ್ ಕಲಿಬೇಕು, ಡೇ 1 ಇಂದ ಏನ್ ಕಲಿಬೇಕು. ಓಕೆ, ಸೊ ಬೇಸಿಕಲಿ ನಾವು ಡೇ 1 ಅಲ್ಲಿ ಏನ್ ಕಲಿತೀವಿ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲಾ ವಿಡಿಯೋಗಳು ನೋಟಿಫಿಕೇಶನ್ಗೆ ಬರುತ್ತೆ. ನೋಟಿಫಿಕೇಶನ್ ಜಸ್ಟ್ ಕ್ಲಿಕ್ ಮಾಡಿ ಅಂಡ್ ಇಂಗ್ಲಿಷ್ ನ ಫ್ರೀಯಾಗಿ ಕಲಿಯಿರಿ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಓಕೆ, ಡೇ 1 ಇದು. ಡೇ 1 ಇಂದ 60 ಡೇಸ್ ನೀವು 60 ವಿಡಿಯೋಸ್ ನ, 60 ಅಲ್ಲ, ಜಾಸ್ತಿ ವಿಡಿಯೋಸ್ ಆಗ್ಬೋದು. ಓಕೆ, ಪಾರ್ಟ್ 1 ಪಾರ್ಟ್ 2 ಅಂತ ಹಾಕ್ತೀನಿ, ಯಾಕಂದ್ರೆ ತುಂಬಾ ಲಾಂಗ್ ಆಗುತ್ತೆ. ಕೆಲವು ವಿಡಿಯೋಸ್ ಎಕ್ಸ್ಪ್ಲೈನ್ ಮಾಡ್ತಾ ಕೆಲವು ವಿಡಿಯೋಸ್ ಲಾಂಗ್ ಆಗ್ಬೋದು. ಓಕೆ, ಸೊ ಒಂದು ದಿನಕ್ಕೆ ಒಂದೇ ವಿಡಿಯೋ ಅಂತಲ್ಲ, ಡೇ 1 ಅಂತಿದ್ರೆ ಅದರಲ್ಲಿ ಒಂದ್ 2-3 ವಿಡಿಯೋಸ್ ನಿಮಗೆ ಬರ್ಬೋದು. ಓಕೆ, ರೈಟ್. ಸೊ ಹಾಗಾಗಿ ದಯವಿಟ್ಟು ಕೊನೆ ತನಕ ನೋಡಿ ಅಂಡ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇದನ್ನ ಎಲ್ಲರಿಗೂ ಶೇರ್ ಮಾಡಿ. ರೈಟ್. ಓಕೆ, ಸೊ ನೌ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇನ್ ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಏನಪ್ಪಾ ಇದು 60 ಡೇಸ್ ಅಂತ ಹೇಳಿದ್ರಲ್ಲ, 60 ದಿನಗಳಲ್ಲಿ ನಿಜವಾಗ್ಲೂ ಇಂಗ್ಲಿಷ್ ಕಲಿಬಹುದಾ? ಖಂಡಿತ ಕಲಿಬಹುದು. ಆದರೆ ಎಷ್ಟು ಕಲಿಬೇಕು, ಎಷ್ಟು ನಿಮಗೆ ಉಪಯೋಗ ಆಗುವಂತಹ ಸೆಂಟೆನ್ಸ್ಗಳು, ನಿಮಗೆ ಬೇಕಾಗಿರುವಂತಹ ಸೆಂಟೆನ್ಸ್ಗಳು, ತುಂಬಾ ಕಾಂಪ್ಲಿಕೇಟೆಡ್ ಅಲ್ಲ, ಬೇಸಿಕ್ ಸೆಂಟೆನ್ಸಸ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಕಲಿತಾ ಹೋಗಿ ಆಮೇಲೆ ಅದನ್ನ ಬೇರೆ ಇಂಟರ್ಮೀಡಿಯೇಟ್ ಮತ್ತೆ ಅಡ್ವಾನ್ಸ್ ಲೆವೆಲ್ಗೆ ಹೇಗೆ ನಾವು ತಗೊಂಡು ಹೋಗ್ಬೋದು ಅನ್ನೋದನ್ನ ನೋಡೋಣ. ಓಕೆ, ಸೊ ಇದು 2 ಮಂತ್ಸ್ ಕೋರ್ಸ್ ಆಗಿರುತ್ತೆ. 2 ಮಂತ್ಸ್ ಅಲ್ಲಿ ನೀವು ಎಷ್ಟು ಕಲಿಬಹುದು ಅನ್ನೋದನ್ನ ನಾವು ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಡೇ 1 60 ಡೇಸ್ ಕೋರ್ಸ್ ಅಲ್ಲಿ ನಾವು ಡೇ 1 ಅಲ್ಲಿ ಏನ್ ಕಲಿತಾ ಇದೀವಿ ಅಂತ ಹೇಳಿದ್ರೆ, ಇಂಟ್ರೊಡಕ್ಷನ್. ಬೇಸಿಕಲಿ ನಮಗೆ ನಾವು ಮಾತಾಡಬೇಕಾದ್ರೆ ಫಸ್ಟ್ ನೀವು ಇಂಗ್ಲಿಷ್ ಕಲಿತಾ ಇದ್ದೀರಾ. ಓಕೆ, ಸೊ ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಡ್ಲಿಕ್ಕೆ ನಿಮಗೆ ಗೊತ್ತಿರಬೇಕು. ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ ಗೊತ್ತಿರಬೇಕು. ಇಂಟ್ರೊಡಕ್ಷನ್ ಅಂದ್ರೆ ಏನು? ಈಗ ಯಾರಾದ್ರೂ ಸಿಕ್ಕಿದ್ರೆ ನಿಮ್ಮ ಪರಿಚಯ ನೀವು ಮಾಡಿ. ಈಗ ನನ್ನ ಪರಿಚಯ ನಾನು ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡಬೇಕು, ನಿಮ್ಮ ಪರಿಚಯ ನೀವು ಇನ್ನೊಬ್ಬರಿಗೆ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಾ? ಸೊ ಅದನ್ನ ನಾವು ಇಂಟ್ರೊಡಕ್ಷನ್ ಅಂತ ಫಸ್ಟ್ ತಗೊಳ್ಳೋಣ. ಸೊ ಸೆಂಟೆನ್ಸ್ ಹೇಗೆ ಮಾಡೋದು, ಇದ್ಯಾಕೆ ಹಿಂಗ್ ಬಂತು, ಅದ್ಯಾಕೆ ಅಲ್ಲಿ ಬಂತು, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ನಾವು ಇಂಟ್ರೊಡಕ್ಷನ್ ಮಾತ್ರ ಫಸ್ಟ್ ಡೇ ಅಲ್ಲಿ ಕಲಿಯೋಣ. ಇಂಟ್ರೊಡಕ್ಷನ್ ಬಿಟ್ಟು ಬೇರೆ ಇನ್ನೇನು ಕಲಿಬಹುದು ಅಂತ ನೋಡೋಣ, ಟೈಮ್ ಇದ್ರೆ. ಓಕೆ, ನಾವು ಡೇ 1, ಇವತ್ತು ಫಸ್ಟ್ ದಿನ ನಾವು ಇಂಗ್ಲಿಷ್ ಕಲಿಯೋಕ್ಕೆ ಹೊರಟಿರೋದು ಡೇ 1. ಓಕೆ, ಸೊ ಫಸ್ಟ್ ನೀವು ಮಾಡಬೇಕಾಗಿರೋದೇನು, ನಿಮ್ಮ ಇಂಟ್ರೊಡಕ್ಷನ್ ಕೊಡಬೇಕು. ಓಕೆ, ಉದಾಹರಣೆಗೆ ಗುಡ್ ಈವ್ನಿಂಗ್, ಹಲೋ. ಈಗ ನೀವೊಂದು ಕ್ಲಾಸ್ ಅಲ್ಲಿ ಸೇರ್ಕೊಂಡ್ರೆ ಅಥವಾ ಎಲ್ಲಾದ್ರೂ ಒಂದು ಗ್ರೂಪ್ ಅಲ್ಲಿ ಇದ್ರೆ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು, ಹಲೋ ಗುಡ್ ಈವ್ನಿಂಗ್ ಎವ್ರಿಬಾಡಿ, ಆರ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಾಡಿ, ಅಥವಾ ಮಧ್ಯಾಹ್ನ ಆದ್ರೆ ಹಲೋ ಗುಡ್ ಆಫ್ಟರ್ನೂನ್ ಎವ್ರಿಬಾಡಿ ಅಂತ ಹೇಳ್ಬೋದು, ಅಥವಾ ಎವ್ರಿವಾನ್, ಗುಡ್ ಆಫ್ಟರ್ನೂನ್ ಎವ್ರಿವಾನ್ ಅಂತ ಹೇಳ್ಬೋದು, ಎವ್ರಿಬಾಡಿ ಅಂತ ಹೇಳ್ಬೋದು. ಅಥವಾ ಎವ್ರಿಬಡಿ ಎವ್ರಿವಾನ್ ನಿಮಗೆ ಹೇಳಕ್ ಕಷ್ಟ ಆಯ್ತು ಅಂದ್ರೆ ಹಾಯ್ ಹಲೋ ಗುಡ್ ಈವ್ನಿಂಗ್, ಹಾಯ್ ಗುಡ್ ಈವ್ನಿಂಗ್, ಹಲೋ ಗುಡ್ ಈವ್ನಿಂಗ್. ಓಕೆ, ಇಷ್ಟು ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ. ಓಕೆ, ಅಂದ್ರೆ ನಮಸ್ಕಾರ ಮಾಡೋದು. ಫಸ್ಟ್ ನಾವು ನಮಸ್ಕಾರ ಮಾಡೋದು ಏನಂತ ಮಾಡ್ತೀರಾ, ಹಲೋ ಗುಡ್ ಈವ್ನಿಂಗ್, ಆರ್ ಹಾಯ್ ಗುಡ್ ಈವ್ನಿಂಗ್, ಆರ್ ಹಲೋ ಗುಡ್ ಈವ್ನಿಂಗ್ ಎವ್ರಿಬಾಡಿ.
ಅರ್ಥ ಆಯ್ತಲ್ಲ? ಏನಂತ ಹೇಳ್ತೀರಾ? ಫಸ್ಟ್ ಸಿಂಪಲ್ ಆಗಿ ಹೇಳಿ, ಹಲೋ, ಗುಡ್ ಈವ್ನಿಂಗ್ ಎವ್ರಿಬಡಿ. ನೋಡಿ, ರೀಡಿಂಗ್ ರೈಟಿಂಗ್ ನಿಮ್ದು ಸ್ಪಷ್ಟವಾಗಿರಬೇಕು. ಇಂಗ್ಲಿಷ್ ಓದಕ್ಕೆ ಮತ್ತೆ ಬರೆಯೋಕ್ಕೆ ನಿಮಗೆ ಚೆನ್ನಾಗಿ ಬಂದ್ರೆ ಮಾತ್ರ ನಿಮಗೆ ಸ್ಪೋಕನ್ ಇಂಗ್ಲಿಷ್ ಈಸಿ ಆಗೋದು. ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬೋದು. ಓದಕ್ಕೆ ಹಲೋ ಇದನ್ನೇ ಓದಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ಬೋದು. ಹಾಗಾಗಿ ರೀಡಿಂಗ್ ರೈಟಿಂಗ್ ಚೆನ್ನಾಗಿ ಬರೋರು ಅಥವಾ ಅಲ್ಪ ಸ್ವಲ್ಪ ಬರೋರು 50% ಬಂದರೂ ಸಾಕು. ಓಕೆ. ನೆಕ್ಸ್ಟ್, ನಿಮ್ಮ ಹೆಸರು ಹೇಳಬೇಕು. ಹೆಸರು, ನಿಮ್ಮ ಹೆಸರನ್ನ ಹೇಳಬೇಕು. ನಿಮ್ಮ ಹೆಸರು ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳೋದು. ಅದನ್ನ ಎರಡು ತರ ಹೇಳ್ಬೋದು ನಾವು. ಮೈ ನೇಮ್ ಇಸ್, ಮೈ ನೇಮ್ ಇಸ್ ಅಂತ ಹೇಳ್ಬೋದು, ಅಥವಾ ಐ ಆಮ್. ದಯವಿಟ್ಟು ಮೈ ಸೆಲ್ಫ್ ಅಂತ ಹೇಳ್ಬೇಡಿ. ತುಂಬಾ ಜನ ಮೈ ಸೆಲ್ಫ್ ಅಂತ ಹೇಳ್ತಾರೆ. ಮೈ ಸೆಲ್ಫ್ ಇಸ್ ರಾಂಗ್. ಈಗ ಮೈ ಸೆಲ್ಫ್ ಅನಿಲ್ ಕುಮಾರ್, ನನ್ನ ಹೆಸರು ಅನಿಲ್ ಕುಮಾರ್ ಅಂತಲ್ಲ. ಮೈ ಸೆಲ್ಫ್ ಅಂದ್ರೆ ನನ್ನಷ್ಟಕ್ಕೆ ನಾನೇ ಅಂತ ಅರ್ಥ ಇಂಗ್ಲಿಷ್ ನಲ್ಲಿ. ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್ ಅಂದ್ರೆ ನನಗೆ ನನ್ನಷ್ಟಕ್ಕೆ ನಾನೇ ಅದು ಮಾಡಕ್ಕೆ ನನ್ನ ಕೈಲಿ ಆಗುತ್ತೆ. ಮೈ ಸೆಲ್ಫ್ ಅನ್ನೋದನ್ನು ತುಂಬಾ ಜನ ಯೂಸ್ ಮಾಡ್ತಾರೆ. ದಟ್ಸ್ ಆಕ್ಚುಲಿ ರಾಂಗ್. ಬೇಸಿಕಲಿ ಅದು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಲ್ಲ. ಓಕೆ. ಸೊ ನೀವೇನ್ ಹೇಳ್ಬೇಕು ಅಂದ್ರೆ ಮೈ ನೇಮ್ ಇಸ್, ಏನಂತ ಹೇಳ್ತೀರಾ? ಮೈ ನೇಮ್ ಇಸ್ ಅನಿಲ್ ಕುಮಾರ್. ನಿಮ್ಮ ಹೆಸರನ್ನ ನೀವು ಹೇಳಿ. ಮೈ ನೇಮ್ ಇಸ್ ಸುರೇಶ್, ಮೈ ನೇಮ್ ಇಸ್ ರಮೇಶ್, ಮೈ ನೇಮ್ ಇಸ್ ಶಂಕರ್, ಮೈ ನೇಮ್ ಇಸ್ ಜಾನ್, ಮೈ ನೇಮ್ ಇಸ್ ಫಯಾಸ್, ಮೈ ನೇಮ್ ಇಸ್ ಇನ್ನೇನು ಹೇಳ್ಬೋದು, ಮೊಹಮ್ಮದ್. ಏನಾದರೂ ನಿಮ್ಮ ಹೆಸರನ್ನ, ನಿಮ್ಮ ಹೆಸರು ಏನಿರುತ್ತೆ ಅದನ್ನ ಕರೆಕ್ಟ್ ಆಗಿ ಮೈ ನೇಮ್ ಇಸ್ ಅಂತಾನೆ ಹೇಳಿ. ಓವರ್ ಇನ್ನೊಂದು ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಬೇಸಿಕ್ ಲೆವೆಲ್ ಅಲ್ಲಿ ಇರ್ಬೇಕು, ಅಥವಾ ನೀವು ಸ್ವಲ್ಪ ಇಂಗ್ಲಿಷ್ ಸ್ವಲ್ಪ ಗೊತ್ತಿರೋರಾದ್ರೆ ಗೊತ್ತಾದ ನಂತರ ನೀವು ಐ ಆಮ್ ಅಂತ ಹೇಳ್ಬೋದು, ಐಮ್ ಅಂತ ಹೇಳ್ಬೋದು. ಅಥವಾ ನೀವು ಸ್ಟಾರ್ಟಿಂಗ್ ಇಂದಾನೆ ಹೇಳ್ಬೋದು, ಬೇಸಿಕ್ ಲೆವೆಲ್ ಅಲ್ಲಿ ಇದ್ರು ನೀವು ಐ ಆಮ್ ಅಂತ ಹೇಳ್ಬೋದು. ಐ ಆಮ್ ಅನಿಲ್ ಕುಮಾರ್, ಅಥವಾ ಐಮ್ ಅನಿಲ್ ಕುಮಾರ್. ಐ ಆಮ್ ಅದನ್ನ ಶಾರ್ಟ್ ಫಾರ್ಮ್ ಮಾಡಿ ಈ ಎ ತೆಗೆದು ಐಮ್ ಅನಿಲ್ ಅಂತ ಹೇಳ್ಬೋದು. ಐಮ್ ಅನಿಲ್ ಕುಮಾರ್, ಐಮ್ ರಮೇಶ್, ಐಮ್ ಶಂಕರ್, ಐಮ್ ಅರುಣ್, ಕಿರಣ್, ವರುಣ್, ಏನ್ ಬೇಕಾದ್ರೆ ಹೇಳ್ಬೋದು. ಓಕೆ. ಸೊ ಬೇಸಿಕ್ ಇಷ್ಟೇನೆ. ಮೈ ನೇಮ್ ಇಸ್. ತುಂಬಾ ಜನ ಈಸ್ ಹಾಕಕ್ ಮರಿತೀರಾ. ಈಸ್ ಹಾಕ್ಲೇಬೇಕು. ಕನ್ನಡ ಇಂಗ್ಲಿಷ್ ಅಲ್ಲಿ ಈಸ್ ಹಾಕ್ಲೇಬೇಕು. ಮೈ ನೇಮ್ ಅನಿಲ್ ಕುಮಾರ್, ಮೈ ನೇಮ್ ಸೀತಾ, ಮೈ ನೇಮ್ ಗೀತಾ, ಮೈ ನೇಮ್ ರೂಪಾ ಅಲ್ಲ, ಮೈ ನೇಮ್ ಇಸ್ ಅಂತ ಹೇಳ್ಬೇಕು. ಕನ್ನಡದಲ್ಲಿ ಅದಿಲ್ಲ. ನನ್ನ ಹೆಸರು ರೂಪಾ, ನನ್ನ ಹೆಸರು ಕಿರಣ್ ಅಷ್ಟೇ. ಸೊ ಮೈ ಇದೆ, ನೇಮ್ ಇದೆ, ಮತ್ತೆ ಯಾಕೆ ಈಸ್ ಅಂತ ಕೇಳ್ತೀರಾ? ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲಿಷ್ ಅಲ್ಲಿ ಈಸ್ ಅನ್ನೋದು ಬಹಳ ಮುಖ್ಯ. ಓಕೆ. ನಾವು ನೆಕ್ಸ್ಟ್ ಐ ಆಮ್. ನಾನು ಹೇಳಿದ್ನಲ್ಲ, ಮೈ ನೇಮ್ ಈಸ್ ಅಂತ ಹೇಳ್ಬೋದು, ಅಥವಾ ಐ ಆಮ್ ಅಂತ ಹೇಳ್ಬೋದು. ಸ್ಲಾಶ್ ಹಾಕಿದ್ದೀನಿ, ಅಥವಾ ನಿಮ್ಮ ಹೆಸರನ್ನ ಹೇಳಿ. ಓಕೆ, ರೈಟ್. ನೆಕ್ಸ್ಟ್, ನಿಮ್ಮ ವಯಸ್ಸು ನಿಮಗೆ ಹೇಳಕ್ ಇಷ್ಟ ಇದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಸೊ ಐ ಆಮ್ ಅಂತ ಹೇಳೋದಾದ್ರೆ ಐ ಆಮ್ ಡ್ಯಾಶ್ ಇಯರ್ಸ್ ಓಲ್ಡ್. ನಿಮ್ಮ ವಯಸ್ಸು ಎಷ್ಟು ಹೇಳ್ಬೋದು. ಐ ಆಮ್ 20 years old. I am 35 years old. I am 40 years old. ಇಲ್ಲಿ ಎಸ್ ಹಾಕ್ಲೇಬೇಕು. ತುಂಬಾ ಜನ ಎಸ್ ಹಾಕೋದಿಲ್ಲ. ಇಯರ್ಸ್, ವರ್ಷಗಳ. ಅಂದ್ರೆ ಐ ಆಮ್ 40 years old. ನನಗೆ 40 ವರ್ಷ ವಯಸ್ಸು ಆಗಿದೆ ಅಂತ ಅರ್ಥ. ಅಥವಾ ಓಲ್ಡ್ ಯಾಕೆ ಬಂತು ಇದೆಲ್ಲ ತಲೆ ಕೆಡಿಸ್ಕೋಬೇಡಿ. ಬೇಸಿಕ್ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನೀವು ಸೆಂಟೆನ್ಸ್ ಹೆಂಗ್ ಆಯ್ತು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದೇನಿದು, ಇದ್ಯಾಕೆ ಇಲ್ಲಿ ಬಂತು, ಅದ್ಯಾಕೆ ಅಲ್ಲಿ ಬಂತು, ತಲೆ ಕೆಡಿಸ್ಕೋಬೇಡಿ ದಯವಿಟ್ಟು. ಅದು ಹೇಗಿದೆ ಹಾಗೆ ಹೇಳಕ್ಕೆ ಟ್ರೈ ಮಾಡಿ. ದಟ್ಸ್ ಹೌ ಯು ಲರ್ನ್ ಅ ಲ್ಯಾಂಗ್ವೇಜ್. ಓಕೆ. ಅದು ಹೆಂಗ್ ಬಂತು ಅನ್ನೋದಕ್ಕಿಂತ ಅದು ಹೇಗಿದೆಯೋ ಹಾಗೆ ನಾವು ಹೇಳ್ತಾ ಪ್ರಾಕ್ಟೀಸ್ ಆದಾಗ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡಬಹುದು. ಓಕೆ. ನೆಕ್ಸ್ಟ್, ಐ ಆಮ್ ಸೆಂಟೆನ್ಸ್ ಅನ್ನ ಹೇಳಿ ಹೇಳಿ ಅಭ್ಯಾಸ ಆಗ್ಬೇಕು ಸ್ಟಾರ್ಟಿಂಗ್ ಅಲ್ಲಿ. ಐ ಆಮ್ 20 years old. ಐ ಆಮ್ 40 years old. ಐ ಆಮ್ 50 years old. ಅದೇ ತರ ಹೇಳ್ಬೇಕು. ಇಯರ್ಸ್ ಎಸ್ ಹಾಕ್ಬೇಕು, ಮರಿಬೇಡಿ. ಓಕೆ. ನೆಕ್ಸ್ಟ್, ಐ ಆಮ್ ಫ್ರಮ್. ನೀವು ಎಲ್ಲಿಯವರು. ನಿಮ್ಮ ವಯಸ್ಸಾಯ್ತಾ, ವಯಸ್ಸಾದ್ಮೇಲೆ ನಿಮ್ಮ ಊರು ಎಲ್ಲಿ, ನಿಮ್ಮ ಊರು ಯಾವುದು, ಅಥವಾ ನೀವು ಎಲ್ಲಿಯವರು, ನೀವು ಎಲ್ಲಿಂದ ಬಂದವರು, ಇದೆಲ್ಲ ಮೀನಿಂಗ್ ಬರುತ್ತೆ. ಐ ಆಮ್ ಫ್ರಮ್. ಐ ಆಮ್ ಫ್ರಮ್. ಐ ಆಮ್ ಫ್ರಮ್. ಓಕೆ. ಐ ಆಮ್ ಫ್ರಮ್ ಅಂತ ಹೇಳ್ಬೇಕು. ಐ ಫ್ರಮ್ ಅಂತ ಹೇಳಂಗಿಲ್ಲ. ಬರೀ ಆಮ್ ಫ್ರಮ್ ಅಂತ ಹೇಳಂಗಿಲ್ಲ. ಐ ಆಮ್ ಫ್ರಮ್ ಅಥವಾ ಐ ಆಮ್ ಫ್ರಮ್. ನಾನು ಇಲ್ಲಿಯವನು, ನಾನಿಲ್ಲೇ ಇಲ್ಲಿಂದ ಬಂದವನು, ಅಥವಾ ನಾನು ಇಲ್ಲಿಂದ ಬಂದವಳು, ನಾನು ಇಲ್ಲಿಯವಳು, ನಮ್ಮ ಊರು ಇದು ಅಂತ ಹೇಳೋದು. ಓಕೆ. ಐ ಆಮ್ ಫ್ರಮ್. ನಿಮ್ಮ ಊರು ಯಾವುದು, ಆ ಊರ ಹೆಸರಲ್ಲಿ. ಐ ಆಮ್ ಫ್ರಮ್ ಬ್ಯಾಂಗಲೋರ್. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಐ ಆಮ್ ಫ್ರಮ್ ತುಮಕೂರ್. ಐ ಆಮ್ ಫ್ರಮ್ ಬಾಗಲಕೋಟ್.
ಐ ಆಮ್ ಫ್ರಮ್ ಬಿಜಾಪುರ್, ಐ ಆಮ್ ಫ್ರಮ್ ರಾಯಚೂರ್, ಐ ಆಮ್ ಫ್ರಮ್ ಚಿತ್ರದುರ್ಗ. ಡಿಸ್ಟ್ರಿಕ್ಟ್ನ ಹೇಳಿ. ಇನ್ನೊಂದು ಇಲ್ಲಿ ತುಂಬಾ ಗಮನಿಸಬೇಕಾಗಿರೋ ವಿಷಯ ಅಂತ ಹೇಳಿದ್ರೆ, ನೀವು ಯಾರಿಗೆ ಹೇಳ್ತಾ ಇದ್ದೀರಾ ಅನ್ನೋದು ಮುಖ್ಯ. ನೀವು ಬೇರೆ ಡಿಸ್ಟ್ರಿಕ್ಟ್ನವರಿಗೆ ಹೇಳೋದಾದ್ರೆ ನೀವು ನಿಮ್ಮ ಡಿಸ್ಟ್ರಿಕ್ಟ್ನ ಹೇಳಬೇಕು. ಅದೇ ನಿಮ್ಮ ಡಿಸ್ಟ್ರಿಕ್ಟ್ನಲ್ಲಿ ನೀವು ಬೇರೆ ತಾಲೂಕಿನವರಿಗೆ ಹೇಳೋದಾದ್ರೆ ನೀವು ನಿಮ್ಮ ತಾಲೂಕನ್ನು ಹೇಳಬೇಕು. ಒಂದೇ ತಾಲೂಕವರಾದ್ರೆ ನೀವು ನಿಮ್ಮ ಊರನ್ನ ಹೇಳಬೇಕು, ಊರ ಹೆಸರು ಹೇಳಬೇಕು. ಓಕೆ, ನಿಮ್ಮ ಬೇರೆ ರಾಜ್ಯದವರಾದ್ರೆ ನೀವು ಯಾರೋ ಬೇರೆ ರಾಜ್ಯದವರು, ನೀವು ಐ ಮೀನ್ ಕೇರಳ ಅಥವಾ ತಮಿಳುನಾಡು ಅಥವಾ ಆಂಧ್ರ ಅಥವಾ UP, ಬಿಹಾರ್, ದಿಲ್ಲಿ, ಈ ಬೇರೆ ರಾಜ್ಯದವರಿಗೆ ನಿಮ್ಮ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ನೀವು ರಾಜ್ಯದ ಹೆಸರು ಹೇಳಬೇಕು. ಅಂದ್ರೆ ಐ ಆಮ್ ಫ್ರಮ್ ಕರ್ನಾಟಕ, ಐ ಆಮ್ ಫ್ರಮ್ ಕರ್ನಾಟಕ. ನೀವು ಬೇರೆ ಡಿಸ್ಟ್ರಿಕ್ಟ್ನವರಾದ್ರೆ ಐ ಆಮ್ ಫ್ರಮ್ ತುಮಕೂರು ಆರ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅಂತ ಹೇಳಬೇಕು. ತಾಲೂಕ್ನವರಾದ್ರೆ ಆಯಾ ತಾಲೂಕು ಅಂತ ಹೇಳ್ಬೋದು. ಓಕೆ, ಸೊ ಬೇರೆ ಊರಿನವರಾದ್ರೆ ನಾನು ಇಂಥ ಊರಿನವನು ಅಂತ ಹೇಳ್ಬೋದು. ಇದು ಮೈಂಡಲ್ಲಿ ಇರಲಿ. ಓಕೆ, ಬೇರೆ ದೇಶದವ್ರ ಹತ್ರ ನಾವು ಹೇಳೋದಾದ್ರೆ, ಉದಾಹರಣೆಗೆ ನೀವು ಹೊರದೇಶಕ್ಕೆ ಹೋಗ್ತೀರಾ. ಹೊರದೇಶಕ್ಕೆ ಹೋದಾಗ ಯು ಕ್ಯಾನ್ ಸೇ ಐ ಆಮ್ ಫ್ರಮ್ ಇಂಡಿಯಾ. ಅಲ್ಲಿ ಹೊರದೇಶದಲ್ಲಿ ಕರ್ನಾಟಕ ಅನ್ನೋದು ಗೊತ್ತಿರಲ್ಲ ಅಲ್ವಾ? ಸೊ ಹಾಗಾಗಿ ನೀವೇನು ಹೇಳಬೇಕು? ಐ ಆಮ್ ಫ್ರಮ್ ಇಂಡಿಯಾ. ಅವ್ರು ಕೇಳ್ತಾರೆ, ಓಕೆ ವಿಚ್ ಪಾರ್ಟ್ ಆಫ್ ಇಂಡಿಯಾ? ಯು ಕ್ಯಾನ್ ಸೇ ಸೌತ್ ಇಂಡಿಯಾ ಅಂತ ಹೇಳ್ಬೋದು. ಅವ್ರಿಗೆ ಇನ್ನೂ ಸ್ಪೆಸಿಫಿಕ್ ಆಗಿ ಸೌತ್ ಇಂಡಿಯಾದ ಬಗ್ಗೆ ಗೊತ್ತಿದ್ರೆ ಫಾರಿನ್ ಅಲ್ಲಿ, ವಿಚ್ ಪಾರ್ಟ್ ಆಫ್ ಸೌತ್ ಇಂಡಿಯಾ? ಐ ಆಮ್ ಫ್ರಮ್ ಕರ್ನಾಟಕ ಅಂತ ಹೇಳ್ಬೋದು. ಓಕೆ, ಸ್ಪೆಸಿಫಿಕ್ ಆಗಿ ಕೇಳಿದಾಗ ನೀವು ಸ್ಪೆಸಿಫಿಕ್ ಆಗಿ ಹೇಳ್ಬೋದು. ಇದು ಬೇಸಿಕ್ ಆಗಿ ಗೊತ್ತಿಲ್ಲ, ಅಡ್ವಾನ್ಸ್ ಲೆವೆಲ್ ಅಲ್ಲಿ ಬೇಕಾಗುತ್ತಿದ್ದು, ಬಟ್ ಬೇಸಿಕ್ ಲೆವೆಲ್ ಅಲ್ಲಿ ಗೊತ್ತಿರಲಿ ನಿಮಗೆ. ಓಕೆ, ಐ ಆಮ್ ಫ್ರಮ್, ನಿಮ್ಮ ಊರಿದು. ನಿಮ್ಮ ಊರಲ್ಲೇ ಈಗಲೂ ವಾಸವಾಗಿದ್ದೀರಾ? ನೀವು ಇವಾಗ ವಾಸವಾಗಿರೋ ಊರಲ್ಲೇ ನೀವಿದ್ದೀರಾ? ಅಂದ್ರೆ ನಿಮ್ಮ ಸ್ವಂತ ಊರಲ್ಲೇ ನೀವು ವಾಸವಾಗಿದ್ರೆ ನೀವೇನು ಹೇಳ್ಬೋದು? ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಐ ಲಿವ್ ಇನ್ ಬ್ಯಾಂಗ್ಳೂರ್, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಅಂದ್ರೆ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು ಅಂತ ಹೇಳೋದು. ಅಥವಾ ನೀವು ನಿಮ್ಮ ಸ್ವಂತ ಊರು ಒಂದು, ನೀವು ಬೇರೆ ಊರಲ್ಲಿ ಕೆಲಸ ಮಾಡ್ತಿದ್ದೀರಾ ಅಥವಾ ಬೇರೆ ಊರಲ್ಲಿ ವಾಸವಾಗಿದ್ದೀರಾ ಅಂತ ಹೇಳಿದಾಗ ನೀವೇನು ಹೇಳಬೇಕು? ಐ ಆಮ್ ಫ್ರಮ್, ನಿಮ್ಮ ಸ್ವಂತ ಊರು ಒಂದು ವೇಳೆ ಬಾಗಲಕೋಟೆ ಅಂತ ಇಟ್ಕೊಳ್ಳಿ. ಐ ಆಮ್ ಫ್ರಮ್ ಬಾಗಲಕೋಟ್ ಬಟ್ ಐ ಲಿವ್ ಇನ್ ತುಮಕೂರು ಆರ್ ಬ್ಯಾಂಗ್ಳೂರ್ ಫಾರ್ ಜಾಬ್ ಪರ್ಪಸ್. ಐ ಲಿವ್ ಇನ್ ಬ್ಯಾಂಗ್ಳೂರ್. ನಮ್ಮ ಸ್ವಂತ ಊರು ರಾಯಚೂರು, ನಾನು ಬ್ಯಾಂಗ್ಳೂರಲ್ಲಿ ವಾಸವಾಗಿದ್ದೀನಿ, ಜಾಬ್ ಇದೆ ಅಲ್ಲಿ. ಓಕೆ, ಐ ಆಮ್ ಫ್ರಮ್. ಫ್ರಮ್ ಅಂದ್ರೆ ಅಲ್ಲಿಂದ. ಲಿವ್ ಇನ್, ಐ ಲಿವ್ ಇನ್. ಲಿವ್ ಇನ್ ಅಂದ್ರೆ ವಾಸವಾಗಿದ್ದೀನಿ. ಐ ಲಿವ್ ಇನ್ ಬ್ಯಾಂಗ್ಳೂರ್. ಬಟ್ ಬೇಸಿಕ್ಲಿ ಈಗಲೇ ಯೂಸ್ ಮಾಡೋದು ಬೇಡ. ಯು ಕ್ಯಾನ್ ಜಸ್ಟ್ ಸೇ ಐ ಆಮ್ ಫ್ರಮ್. ಸೊ ಇದನ್ನ ನಾವು ಎಕ್ಸ್ಟ್ರಾ ಅಂದ್ರೆ ಸ್ವಲ್ಪ ಅಡ್ವಾನ್ಸ್, ಅಂದ್ರೆ ಇನ್ನು ಸ್ವಲ್ಪ ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಲೆವೆಲ್ ಐ ಆಮ್ ಬೇಸಿಕ್ಲಿ ಅಂತ ಹೇಳ್ತೀವಿ. ಐ ಆಮ್ ಒರಿಜಿನಲಿ ಫ್ರಮ್ ಬಾಗಲ್ಕೋಟ್ ಬಟ್ ಐ ಲಿವ್ ಇನ್ ಬ್ಯಾಂಗ್ಳೂರ್. ಇಲ್ಲಿ ನೀವು ಡೈರೆಕ್ಟ್ ಆಗಿ ಒರಿಜಿನಲಿ ಬೇಸಿಕ್ಲಿ ಏನು ಹೇಳೋದು ಬೇಡ. ಐ ಆಮ್ ಫ್ರಮ್ ರಾಯಚೂರ್ ಬಟ್ ಐ ಲಿವ್ ಇನ್ ಬ್ಯಾಂಗ್ಳೂರ್. ನೀವೆಲ್ಲಿ ವಾಸವಾಗಿದ್ದೀರಾ ಅಲ್ಲಿ ಹೇಳಬೇಕು. ಓಕೆ, ನಾವು ನೆಕ್ಸ್ಟ್ ನೀವೇನಾಗಿದ್ದೀರಾ? ನೀವೇನಾಗಿದ್ದೀರಾ? ನಿಮ್ಮ ಪ್ರೊಫೆಷನ್ ಏನು? ನೀವು ರೈತ ಆಗಿರ್ಬೋದು, ನೀವು ಗೌರ್ಮೆಂಟ್ ಆಫೀಸರ್ ಆಗಿರ್ಬೋದು. ಗೌರ್ಮೆಂಟ್ ಆಫೀಸರಲ್ಲೇ ನಿಮಗೆ ಬೇರೆ ಬೇರೆ ಹುದ್ದೆಗಳಿರ್ತವೆ. ಅಥವಾ ನೀವು ಟೆಕ್ನಿಷಿಯನ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಅಥವಾ ನೀವು ಟೀಚರ್ ಆಗಿರ್ಬೋದು, ಅಥವಾ ಇನ್ನೇನಾದ್ರು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು. ಯು ಕ್ಯಾನ್ ಸೇ ಐ ಆಮ್ ಟೀಚರ್, ಡಾಕ್ಟರ್, ಅ ಬಿಸ್ನೆಸ್ ಮ್ಯಾನ್. ಓಕೆ, ಐ ಆಮ್ ಅಂತ ಹೇಳಬೇಕು. ನಾನೊಬ್ಬ. ರೈತ ಆದ್ರೆ ಐ ಆಮ್ ಅ ಫಾರ್ಮರ್. ಡಾಕ್ಟರ್ ಆದ್ರೆ ಐ ಆಮ್ ಅ ಡಾಕ್ಟರ್. ನೀವು ಮರ್ಚೆಂಟ್, ವ್ಯಾಪಾರಿ ಆದ್ರೆ ಐ ಆಮ್ ಎ ಮರ್ಚೆಂಟ್. ಅಥವಾ ನೀವು ಬಿಸ್ನೆಸ್ ಮ್ಯಾನ್ ಅಂತ ನೋಡಿ, ಐ ಆಮ್ ಅ ಬಿಸ್ನೆಸ್ ಮ್ಯಾನ್. ನೀವೇನು ಬಿಸ್ನೆಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದನ್ನ ಹೇಳ್ಬೇಕು, ಹೆಸರು ಚೇಂಜ್ ಆಗುತ್ತೆ. ಓಕೆ, ಅಥವಾ ನೀವು ಯಾವ್ದಾದ್ರು ಒಂದು ಕಂಪ್ನಿಲಿ ವರ್ಕ್ ಮಾಡೋದಾದ್ರೆ ಐ ವರ್ಕ್ ಆಸ್ ಆನ್ ಇಂಜಿನಿಯರ್, ಐ ವರ್ಕ್ ಆಸ್ ಅನ್ ಎಂಜಿನಿಯರ್, ಐ ವರ್ಕ್ ಆಸ್ ಅ ಮ್ಯಾನೇಜರ್. ಓಕೆ, ಐ ವರ್ಕ್ ಆಸ್ ಅ ಮ್ಯಾನೇಜರ್, ಐ ವರ್ಕ್ ಆಸ್ ಅನ್ ಇಂಜಿನಿಯರ್. ಓಕೆ, ಸೊ ಈ ತರ ನಾವು ಇಂಟ್ರೊಡಕ್ಷನ್ ಕೊಡ್ತೀವಿ ಬೇಸಿಕ್ ಲೆವೆಲ್ ಅಲ್ಲಿ. ಓಕೆ, ನೆಕ್ಸ್ಟ್ ನಿಮಗೆ ಇಷ್ಟ ಏನು? ಓಕೆ, ನಿಮಗೇನು ಇಷ್ಟ? ನಿಮ್ಮ ಆಸಕ್ತಿಗಳೇನು ಅಂತ ಕೇಳಿದ್ರೆ ನಿಮ್ಮ ಆಸಕ್ತಿ, ನಮ್ಮ ಆಸಕ್ತಿನ 2-3 ತರ ಹೇಳ್ತೀವಿ ನಾವು. ಐ ಲೈಕ್, ಐ ಎಂಜಾಯ್, ಐ ಆಮ್ ಅ ಫ್ಯಾನ್ ಆಫ್ ಅಂತ ಹೇಳ್ಬೋದು. ಅಥವಾ ಐ ಆಮ್ ಫಾಂಡ್ ಆಫ್, ಫ್ಯಾನ್ ಆಫ್, ಐ ಆಮ್ ಫಾಂಡ್ ಆಫ್ ಅಂತಾನು ಹೇಳ್ಬೋದು. ಸೊ ಈ ತರ ಜಸ್ಟ್ ಹೇಳಿ, ಸ್ಟಾರ್ಟ್ ಮಾಡ್ಬೇಕು ಬೇಸಿಕ್ ಲೆವೆಲ್ ಅಲ್ಲಿ ಇಷ್ಟ ಹೇಳಿ. ಐ ಲೈಕ್, ನಿಮ್ಗೆ ಏನು ಇಷ್ಟ? ಐ ಲೈಕ್ ಮ್ಯೂಸಿಕ್, ಐ ಲೈಕ್ ಸ್ಪೋರ್ಟ್ಸ್, ಐ ಲೈಕ್ ಕುಕಿಂಗ್, ಐ ಲೈಕ್ ಪಾಲಿಟಿಕ್ಸ್. ಇದರಲ್ಲಿ ಯಾವ್ದು ಇಷ್ಟ? ಸಿನಿಮಾ. ಅಥವಾ ಇನ್ನೇನಾದ್ರೂ ನಿಮಗೆ ಇಷ್ಟ ಇದ್ರೆ, ಪೇಂಟಿಂಗ್, ಡ್ರಾಯಿಂಗ್, ಏನಾದ್ರು ಸಿಂಗಿಂಗ್ ಏನಾದ್ರು ಇಷ್ಟ ಇದ್ರೆ ನೀವು ಹೇಳ್ಬೋದು. ಐ ಲೈಕ್ ಮ್ಯೂಸಿಕ್, ಐ ಲೈಕ್ ಸ್ಪೋರ್ಟ್ಸ್, ಐ ಲೈಕ್ ಪಾಲಿಟಿಕ್ಸ್, ಕುಕಿಂಗ್, ನಿಮಗೆ ಇಷ್ಟ ಇರೋದು ಹೇಳ್ಬೋದು. ಓಕೆ, ನೆಕ್ಸ್ಟ್. ಅಥವಾ ನೀವು ಒಂದಕ್ಕೆ 2 ಹೇಳ್ಬೋದು. ಐ ಲೈಕ್ ಮ್ಯೂಸಿಕ್, ಐ ಆಲ್ಸೋ ಎಂಜಾಯ್ ಪಾಲಿಟಿಕ್ಸ್, ಐ ಆಲ್ಸೋ ಎಂಜಾಯ್ ಕುಕಿಂಗ್ ಅಂತಾನು ಹೇಳ್ಬೋದು. ಆರ್ ಡೈರೆಕ್ಟ್ಲಿ ನೀವು ಐ ಎಂಜಾಯ್ ಕುಕಿಂಗ್ ಅಂತ ಹೇಳ್ಬೋದು. ಅಂಡ್ ಅಥವಾ ಐ ಆಮ್ ಅ ಬಿಗ್ ಫ್ಯಾನ್ ಆಫ್,
ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸ್ಪೋರ್ಟ್ಸ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸ್ಪೋರ್ಟ್ಸ್ ಅಲ್ಲಿ ಯಾರಾದರೂ ನಿಮಗೆ ವ್ಯಕ್ತಿ ಫ್ಯಾನ್ ಆಗಿ, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸ್ಪೋರ್ಟ್ಸ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್. ಓಕೆ, ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಮೆಸ್ಸಿ ಅಂಡ್ ರೊನಾಲ್ಡೋ, ಅಥವಾ ಯಾರಾದ್ರೂ ಕ್ರಿಕೆಟರ್ಸ್ ಹೆಸರು ಹೇಳ್ಬೋದು. ಓಕೆ, ಆ ಥರನೂ ಹೇಳ್ಬೋದು. ನೆಕ್ಸ್ಟ್, ಓಕೆ, ಸೊ ಇದು ಬೇಸಿಕ್ ಲೆವೆಲ್, ವೆರಿ ಬೇಸಿಕ್ ಲೆವೆಲ್ ಅಲ್ಲಿ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಕ್ಕೆ ನಾವು ಯೂಸ್ ಮಾಡುವಂತಹ ಸೆಂಟೆನ್ಸ್ ಪ್ಯಾಟರ್ನ್. ಓಕೆ, ಕೊನೆಗೆ ನೈಸ್ ಟು ಮೀಟ್ ಯು, ಕೊನೆಗೆ ಜಸ್ಟ್ ನೈಸ್ ಟು ಮೀಟ್ ಯು. ಈಗ ಇದು ಎಲ್ಲಿ ಪ್ಲೀಸ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ ಎಲ್ಲಾದರೂ. ಸುಮ್ಮನೆ ಈಗ ನಾನೇ ನಿಮಗೆ ಕೇಳ್ತೀನಿ, ಓಕೆ, ಸೊ ಕುಡ್ ಯು ಪ್ಲೀಸ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್, ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೋಬಹುದಾ ಅಂತ ಕೇಳಿದಾಗ ನೀವು ಈ ತರ ಹೇಳಬೇಕು ಸಿಂಪಲ್ ಆಗಿ. ಓಕೆ, ಸೊ ಇದು ಸೆಂಟೆನ್ಸ್ ನಾನು ಹೇಳಿದಲ್ಲ, ಇದು ಆಮ್, ಈಸ್, ಎ, ಆಫ್, ಆಸ್ ಇದೆಲ್ಲ ಯಾಕೆ ಬಂದಿದೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ನಾವು ಸೆಂಟೆನ್ಸ್ ಆಗಿ ಹೇಳಕ್ಕೆ ಪ್ರಯತ್ನ ಪಡಬೇಕು. ಅದು ಹೇಗಿದೆಯೋ ಹಾಗೆ ಹೇಳಕ್ ಪ್ರಯತ್ನ ಪಡಬೇಕು ಸ್ಟಾರ್ಟಿಂಗ್ ಅಲ್ಲಿ. ಅವಾಗಲೇ ನಮಗೆ ಒಂದು ಗ್ರಿಪ್ ಸಿಗೋದು, ಹೇಳಕ್ ಒಂದು ಗ್ರಿಪ್ ಸಿಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಅದನ್ನೇ ನೋಡ್ತಾ ಇರ್ತೀವಿ, ಅದ್ಯಾಕಲ್ಲಿ ಬಂತು, ಇದ್ಯಾಕಿಲ್ಲಿ ಬಂತು, ಅದಕ್ಕೆಲ್ಲ ಟೈಮ್ ಇದೆ. ಆ ಟೈಮನ್ನ ನೀವು ಬೇಸಿಕ್ ಲೆವೆಲ್ ಈಗಲೇ ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ಮಾಡಿಬಿಟ್ರೆ ನಿಮಗೆ ಕಾನ್ಫಿಡೆನ್ಸ್ ಬರೋದಿಲ್ಲ, ಮತ್ತು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋದೇ ಜಾಸ್ತಿ ಆಗುತ್ತೆ. ಬಿಟ್ಟು ನಾವು ಈ ಸೆಂಟೆನ್ಸ್ಗಳು ನಮ್ಮ ಬಾಯಿಗೆ ಬರೋದಿಲ್ಲ. ಹಾಗಾಗಿ ಅದನ್ನೆಲ್ಲ ಬಿಟ್ಬಿಡಿ. ಬೇಸಿಕ್ ಆಗಿ ನೀವೇನು ಮಾಡಬೇಕು, ಈ ಫಾರ್ಮ್ಯಾಟಲ್ಲಿ ಏನಿದೆ, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಇದನ್ನೆಲ್ಲ ನೋಡ್ಕೊಂಡು ಇದೇ ರೀತಿ ಹೇಳಕ್ಕೆ ಟ್ರೈ ಮಾಡಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡಿ, ಈಗಲಿಂದನೇ ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ. ಓಕೆ, ಈಗ ಇದು ಒಂದಾಯ್ತು. ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು. ಬೇಸಿಕ್ ಆಗಿ ನಿಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಡೇ 1 ಅಲ್ಲೇ ನಾನು ಇದನ್ನು ಹೇಳಬೇಕು. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ಸ್ಟಾರ್ಟ್ ಆದಾಗ ಇದೆಲ್ಲ ಏನು ಅಂತ ನೀವು ಕಷ್ಟಪಡಬಾರ್ದು, ಆಮೇಲೆ ಪರದಾಡಬಾರ್ದು, ಇದೇನಿದು ನಮಗೆ ಗೊತ್ತೇ ಇಲ್ಲ. ಓಕೆ, ಇನ್ನು ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು, ಡೇ 1 ಅಲ್ಲೇ ಹೇಳ್ತಾ ಇದ್ದೀನಿ ನಿಮಗೆ, ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಪ್ರೊನೌನ್ಸ್. ಓಕೆ, ಈ ಹೆಸರು ನೆನ್ಪಿಟ್ಕೋಬೇಕಂದ್ರೆ ಬೇಡ, ಇದ್ರಲ್ಲಿ ಬರುವಂಥದ್ದು ಮಾತ್ರ ನೆನ್ಪಿಟ್ಕೋಬೇಕು. ಹೆಸರುಗಳು ನಾನು ಅದು ಇದು ಅಂತ ಹೇಳ್ತಾ ಇರ್ತೀನಿ, ಏನು ತಲೆ ಕೆಡಿಸ್ಕೋಬೇಡಿ. ಕಾಮನ್ ಆಗಿ ನಾನು ಹೆಸರು ಹೇಳೋದಿಲ್ಲ, ಬಟ್ ಇಲ್ಲಿ ಬೇಕಾಗುತ್ತೆ. ಓಕೆ, ಸೊ ಇಲ್ಲಿರೋದು ಏನು ತಲೆ ಕೆಡಿಸ್ಕೋಬೇಡಿ. ಕನ್ನಡದ ಪಕ್ಕ ಏನಿದೆ ಅದನ್ನ ಮಾತ್ರ ನೀವು ನೋಡಿ. ಓಕೆನಾ? ಈಗ ನಮಗೆ ಸೆಂಟೆನ್ಸ್ ಮಾಡೋಕ್ಕೆ ಬೇಕಾಗಿರುವಂತಹ ಮುಖ್ಯವಾಗಿ ಪದಗಳು, ವರ್ಡ್ಸ್ ಬೇಕಲ್ವಾ? ವರ್ಡ್ಸ್ ಅನ್ನ ನಾವು ಯಾವುದು ಅಂತ, ಪದಗಳು ಅಂದ್ರೆ ಫ್ರೇಸಸ್ ಅಲ್ಲ, ಪದ ಯಾವುದ್ರ ಬಗ್ಗೆ ನಾವು ಸೆಂಟೆನ್ಸ್ ಮಾಡ್ತೀವಿ. ನಾವೇನಾದ್ರೂ ಮಾತಾಡ್ಬೇಕಾದ್ರೆ ಯಾರ ಬಗ್ಗೆ ಏನಾದ್ರೂ ಮಾತಾಡಬೇಕು. ಒಂದು ನನ್ನ ಬಗ್ಗೆ ಮಾತಾಡಬೇಕು, ಇಲ್ಲ ನಿಮ್ಮ ಬಗ್ಗೆ ಮಾತಾಡಬೇಕು, ಇಲ್ಲ ಅವನು, ಅವಳು, ಅವರು, ಇವರು, ಅಥವಾ ಅದು, ಇದು, ಇಷ್ಟೇ ನಾವು ಮಾತಾಡುವಂತ ವಾಕ್ಯಗಳು. ಇದರಲ್ಲಿ ನಾವು ಸೆಂಟೆನ್ಸ್ ಮಾಡ್ಬೇಕಾದ್ರೆ ನಮಗೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಇದೇ ಬೇಕಾಗಿರೋದು. ಏನು? ನಾನು ಅನ್ನೋದಕ್ಕೆ ಏನು ಅಂತ ಹೇಳ್ತೀವಿ. ನೀನು, ನೀವು, ನಾವು, ಅವರು, ಇವರು, ಅವನು, ಇವನು, ಅವಳು, ಇವಳು, ಅದು, ಇದು, ಅವು, ಇವು ಅಂತೆಲ್ಲ ಹೇಳಕ್ಕೆ ಏನು ಅಂತ ಗೊತ್ತಿರಬೇಕು. ಬೇಸಿಕ್ ಆಗಿ ಇದಿಷ್ಟು ತಿಳ್ಕೊಂಡ್ರೆ ನೀವು ಸೆಂಟೆನ್ಸ್ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೋದು ನಾವು. ಓಕೆ, ಸೊ ಫಸ್ಟ್ ಇಂಗ್ಲಿಷಲ್ಲಿ ನಾನು ಅನ್ಲಿಕ್ಕೆ ಎಲ್ರಿಗೂ ಗೊತ್ತು, ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ. ನಾನು ಅನ್ಲಿಕ್ಕೆ ಏನಂತೀವಿ? ಐ. ಐ ಅಂದ್ರೆ ನಾನು. ಹಾಗಾದ್ರೆ ಐ ಆಮ್ ಅಂದ್ರೆ ಏನು? ಅದು ತಲೆ ಕೆಡಿಸ್ಕೋಬೇಡಿ, ಅದು ಮುಂದೆ ನಾನು ಹೇಳ್ಕೊಡ್ತೀನಿ. ಹಂತವಾಗಿ ಎಲ್ಲದನ್ನು ಕಲಿಬೇಕು. ಐ ಆಮ್ ಬೇರೆ, ಐ ಬೇರೆ. ಓಕೆ, ಹೇಳ್ತೀನಿ ನಾನು. ನಾನು ಅನ್ನೋದಕ್ಕೆ ಇಂಗ್ಲಿಷಲ್ಲಿ ಐ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಐ. ನೀನು, ಯು. ಏನಂತ ಹೇಳ್ತೀವಿ? ಯು. ಹಾಗೆ ಇಂಗ್ಲಿಷಲ್ಲಿ ನೀವು ಅನ್ಲಿಕ್ಕೆ ಬೇರೆ ಪದ ಇಲ್ಲ, ಒಂದೇ ಪದ ಇರೋದು. ಏಕವಚನ, ಬಹುವಚನ ಎಲ್ಲ ಒಂದೇನೆ, ಯು. ಯು ಅಂದ್ರೆ ನೀನೂ ಆಗ್ಬೋದು, ನೀವೂನು ಆಗ್ಬೋದು, ತಾವೂನು ಆಗ್ಬೋದು. ತಾವು ಅಂತ ನಾವೇನು ಬಳಸ್ತೀವಿ ಅದಕ್ಕೂ ಆಗ್ಬೋದು. ಓಕೆ, ಸೊ ನೀನು, ನೀವು, ತಾವು. ರೈಟ್? ಆಮೇಲೆ ವಿ ಅಂದ್ರೆ ಏನು? ನಾವು. ಏನ್ ಹೇಳಿದೀವಿ ನಾವು? ವಿ ಅಂದ್ರೆ ನಾವು. ಇದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನೀವು. ಐ ಅಂದ್ರೆ ಏನು? ನಾನು. ಯು ಅಂದ್ರೆ ಏನು? ನೀನು, ನೀವು, ತಾವು. ವಿ ಅಂದ್ರೆ ಏನು? ನಾವು. ದೇ ಅಂದ್ರೆ ಏನು? ಅವರು ಅಥವಾ ಇವರು. ಇಂಗ್ಲಿಷಲ್ಲಿ ಅವರು, ಇವರು ಅನ್ನೋ ಭೇದ ಭಾವ ಇಲ್ಲ, ಎರಡಕ್ಕೂ ಒಂದೇ ಪದ. ಸೊ ಅವರು, ಇವರು ಅನ್ಲಿಕ್ಕೆ ನಾವು ಏನಂತೀವಿ? ದೇ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ಬಾಯ್ಪಾಠ ಆಗ್ಬೇಕು ನಿಮಗೆ. ನೆಕ್ಸ್ಟ್, ಅವನು, ಇವನು ಅಂತ ನಾವು ಇಂಗ್ಲಿಷಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ? ಹಿ. ಅವನು, HE, ಹಿ. ಅವಳು, ಇವಳು ಅನ್ಲಿಕ್ಕೆ ಏನ್ ಹೇಳ್ತೀವಿ?
ಶಿ ಶಿ ಏನ್ ಹೇಳ್ತೀವಿ ಶಿ ಶಿ ಶಿ. ಇವಾಗ ಗೊತ್ತಾಯ್ತಲ್ಲ. ಐ ನಾನು, ಯು ನೀನು ನೀವು ತಾವು, ವಿ ನಾವು, ದೇ ಅವರು ಇವರು, ಹಿ ಅವನು ಇವನು, ಶಿ ಅವಳು ಇವಳು. ನೆಕ್ಸ್ಟ್ ಯಾವ್ದು ಬೇಕು ನಮಗೆ? ಇವೆಲ್ಲದನ್ನು ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆ ನಾವು ಸೆಂಟೆನ್ಸ್ ಮಾಡ್ತೀವಿ, ಯಾವ್ದ್ರ ಬಗ್ಗೆ ಹೇಳ್ತೀವಿ? ದಿಸ್. ದಿಸ್ ಅಂದ್ರೆ ಏನು? ಇದು. ಇದು ಅನ್ಲಿಕ್ಕೆ ನಾವೇನು ಹೇಳ್ತೀವಿ? ದಿಸ್. ದಿಸ್ ಅಂದ್ರೆ ಏನು? ಇದು. ಇದು ಅನ್ಲಿಕ್ಕೆ ದಿಸ್. ದ್ಯಾಟ್. ದ್ಯಾಟ್ ಅಂದ್ರೆ ಅದು. ಅದು ಅಂದ್ರೆ ದೂರದಲ್ಲಿರುವಂಥದ್ದು. ದ್ಯಾಟ್ ಅದು. ಅದು ಅನ್ಲಿಕ್ಕೆ ನಾವೇನು ಹೇಳ್ತೀವಿ? ದ್ಯಾಟ್. ದ್ಯಾಟ್ ಅದು. ಅದು ದ್ಯಾಟ್. ದಿಸ್ ಇದು. ಇದು ದಿಸ್. ನೆಕ್ಸ್ಟ್ ಇಟ್ ಅಂತಿದೆ. ಇದು ಬಹಳ ಕಡೆ ಬರುತ್ತೆ, ಬಹಳ ಸಿಚುವೇಶನ್ಸ್ ಅಲ್ಲಿ ಬರುತ್ತೆ, ತುಂಬಾ ಯೂಸ್ ಆಗುತ್ತೆ ಈ ಕನ್ನಡದ ಇಂಗ್ಲಿಷ್ ಅಲ್ಲಿ. ಇದು ಇದನ್ನ ನೋಡಿ, ಕನ್ನಡದಲ್ಲಿ ಇದಕ್ಕೆ ಸಪರೇಟ್ ಆಗಿ ಮೀನಿಂಗ್ ಏನಿಲ್ಲ. ಇದು ಮತ್ತೆ ಅದು ಇವೆರಡು ಸೇರಿ ಇದೂ ಆಗ್ಬೋದು ಅದೂ ಆಗ್ಬೋದು. ಓಕೆ. ಇಟ್ ಈಸ್ ಅಲ್ಲ, ಇಟ್. ಇಟ್ ಅಂದ್ರೆ ಇದು ಅದು. ನೆಕ್ಸ್ಟ್ ದೀಸ್. ದೀಸ್ ಅಂದ್ರೆ ಇವು. ಇವು ಅಂದ್ರೆ ಗೊತ್ತಲ್ಲ, ಇವು ಒಂದಕ್ಕಿಂತ ಜಾಸ್ತಿ ನಮ್ಮ ಹತ್ತಿರದಲ್ಲಿ ಒಂದಕ್ಕಿಂತ ಜಾಸ್ತಿ ಇದ್ರೆ ಇವು. ದೋಸ್. ದೋಸ್ ಅಂದ್ರೆ ಅವು. ಅವು ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರುವಂತಹ ವಸ್ತು, ವಿಷಯ ಅಥವಾ ಇನ್ನೇನಾದ್ರೂ ಆಗ್ಬೋದು. ಅದಕ್ಕೆ ನಾವು ದೋಸ್ ಅಂತ ಹೇಳ್ತೀವಿ. ಏನು? ಈಗ ಉದಾಹರಣೆಗೆ ಅಲ್ಲಿ ಅಲ್ಲಿ ಅವು ಪೆನ್ನುಗಳು ಒಂದಕ್ಕಿಂತ ಜಾಸ್ತಿ ಇದೆ. ಅಲ್ಲಿ 3 ಪೆನ್ ಇದೆ ಅಂತ ಇಟ್ಕೊಳ್ಳಿ. ದೋಸ್ ಆರ್ ಪೆನ್ಸ್. ದಿಸ್ ಇಸ್ ಅ ಪೆನ್. ಇದು ಒಂದು ಪೆನ್. ದೋಸ್ ಆರ್ ಪೆನ್ಸ್. ಓಕೆ. ದೋಸ್. ಇಲ್ಲೇ ನನ್ನ ಹತ್ರನೇ 2 ಪೆನ್ ಇದ್ರೆ ದೀಸ್ ಆರ್ ಪೆನ್ಸ್. ನನ್ನ ಹತ್ರನೇ 2 ಪೆನ್ ಇದ್ರೆ ದೀಸ್ ಆರ್ ಪೆನ್ಸ್. ಬೇರೆಯವರು ಅಲ್ಲಿ ದೂರದಲ್ಲಿ ಪೆನ್ಸ್ ಇದ್ರೆ ದೋಸ್ ಆರ್ ಪೆನ್ಸ್. ದೀಸ್ ದೋಸ್. ದಿಸ್ ಟು ದ ಪ್ಲೂರಲ್ ಫಾರ್ಮ್ ದೀಸ್, ದ್ಯಾಟ್ ಟು ದ ಪ್ಲೂರಲ್ ಫಾರ್ಮ್ ದೋಸ್. ಓಕೆ. ಸೊ ಸಿಂಗ್ಯುಲರ್ ಪ್ಲೂರಲ್ ಎಲ್ಲ ಆಮೇಲೆ ನೋಡೋಣ. 1 2 ಒಂದಕ್ಕೆ ಎಷ್ಟು ಹೆಂಗೆ ಹೇಳೋದು, 2ಕ್ಕೆ ಹೆಂಗೆ ಹೇಳೋದು, ಅದೆಲ್ಲ ಈಗ ತಲೆ ಕೆಡಿಸ್ಕೋಬೇಡಿ. ಬೇಸಿಕ್ ಲೆವೆಲ್ ಅಲ್ಲಿ ನಮಗೆ ಇಷ್ಟೇ ಗೊತ್ತಿರಬೇಕು. ಏನು? ಒಂದು ಇಂಟ್ರೊಡಕ್ಷನ್ ಮಾಡ್ಲಿಕ್ಕೆ ಗೊತ್ತಿರಬೇಕು ನಿಮಗೆ. ಇನ್ನೊಂದು ಇದು. ಇದರಲ್ಲಿ ನಾವು ಎಲ್ಲಾ ವಾಕ್ಯಗಳು ಇದರಿಂದನೇ ಹುಟ್ಕೊಳ್ಳೋದು. ಇದಕ್ಕೆ ನಾವು ಪ್ರೊನೌನ್ಸ್ ಅಂತ ಹೇಳ್ತೀವಿ. ಎಲ್ಲಾ ವಾಕ್ಯಗಳು ಇದರಿಂದನೇ ಹುಟ್ಕೊಳ್ಳೋದು. ಪ್ರೊನೌನ್ಸ್ ಅಂಡ್ ನೌನ್ಸ್. ಬೇಸಿಕ್ಲಿ ಪ್ರೊನೌನ್ಸ್ ಅಲ್ಲಿ ಹುಟ್ಕೊಳ್ಳುತ್ತೆ. ಕಾಮನ್ ಆಗಿ ಮಾತಾಡ್ತೀವಿ. ನೌನ್ಸ್ ಇನ್ನು ಸಪರೇಟ್ ಆಗಿ ಬರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್. ನಾನು ಹೇಳೋ ಗ್ರಾಮ್ಯಾಟಿಕಲ್ ಟರ್ಮ್ಸ್ ಪದಗಳೇನು ಹೇಳ್ತೀನಿ ಅದನ್ನ ತಲೆ ಕೆಡಿಸ್ಕೋಬೇಡಿ. ಅದರಲ್ಲಿ ಅಷ್ಟಿದೆ ಇಷ್ಟಿದೆ, ಅಯ್ಯೋ ಏನಿದು, ತಲೆ ಕೆಡಿಸ್. ಗೊತ್ತಿದ್ರೆ ಒಳ್ಳೇದು, ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ. ಸೆಂಟೆನ್ಸ್ಗಳು ನೀವು ಫಾಲೋ ಮಾಡಿದ್ರೆ ಸಾಕು. ಸೆಂಟೆನ್ಸ್ ಮತ್ತು ಸ್ಟ್ರಕ್ಚರ್, ಯಾವ ಪದ ಆದ್ಮೇಲೆ ಏನು ಬರಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿದೆ ನಿಮಗೆ, ಸ್ಪಷ್ಟವಾಗಿ ಇಂಗ್ಲಿಷನ್ನ ಕಲಿಬಹುದು. ಓಕೆ ರೈಟ್. ಡೇ 1 ಅಲ್ಲಿ ನಾವು ಇಷ್ಟು ಕಲಿಬೇಕು. ಡೇ 1 ಅಲ್ಲಿ ಹಾಫ್ ಸೆಷನ್ ಅಲ್ಲಿ. ಡೇ 1 ಅಲ್ಲಿ ಇಷ್ಟು ಮಾತ್ರ ಅಲ್ಲ, ಇನ್ನೂ ಕಲಿಬೇಕು. ಇದು ಡೇ 1 ಅಲ್ಲಿ ನೀವು ಫಸ್ಟ್ ದಿನ ಡೇ 1 ಅಲ್ಲಿ ಇದಕ್ಕಿಂತ ಮುಂಚೆನ ಇಂಟ್ರೊಡಕ್ಷನ್, ಆಮೇಲೆ ಇದು, ಮತ್ತೆ ಡೇ 1 ಅಲ್ಲಿ ನೀವು ಫ್ರೇಸಸ್ ಸ್ಟಾರ್ಟ್ ಮಾಡ್ಕೋಬೇಕು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ವಿಡಿಯೋ ಪಾರ್ಟ್ 1 ಇರುತ್ತೆ. ಪಾರ್ಟ್ 2 ಪಾರ್ಟ್ಸ್ ಅಲ್ಲಿ ಮಾಡಿರ್ತೀನಿ ನಾನು. ಸೊ ಪಾರ್ಟ್ 2 ನೀವು ನೋಡಿದ್ರೆ ನಿಮಗೆ ಡೇ 1 ಅಲ್ಲಿ ಏನು ಕಲಿಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಾಂದ್ರೆ ಡೇ 1ಗೆ ನಾನು ತುಂಬಾ ದೊಡ್ಡ ವಿಡಿಯೋ ಮಾಡಿಬಿಟ್ರೆ ಬೋರ್ ಆಗುತ್ತೆ. ಸೊ ಪಾರ್ಟ್ 2 ಅಲ್ಲಿ ನಿಮಗೆ ಡೇ 1 ಅಲ್ಲಿ ಪಾರ್ಟ್ 2 ಅಲ್ಲಿ ಏನು ಕಲಿಬೇಕು ಅದರಲ್ಲಿ ಫ್ರೇಸಸ್ ಇರುತ್ತೆ. ಓಕೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ. ಓಕೆ. ಆಲ್ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವಿನ್ನೂ ಹೊಸಬರಾಗಿದ್ದರೆ, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ರೆ, ನಿಮಗೆ ಇಂಗ್ಲಿಷ್ ಕಲಿಬೇಕು ಅನ್ನೋ ಆಸೆ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮಗೆ ಏನಾದ್ರು ಕಮೆಂಟ್ ಸೆಕ್ಷನಲ್ಲಿ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ಇನ್ನೇನು ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮಾತ್ರ ಬರಿಬೇಡಿ. ಓಕೆ ರೈಟ್. See you in the next video. Until then, keep watching my videos. Bye bye. Take care. This is Anil Kumar signing off.